ನೋ ಫರ್ಟಿಲೈಸರ್ಸ್, ಸಿಂಥೆಟಿಕ್ ಬೇಸ್ಡ್ ಕೆಮಿಕಲ್ ಫರ್ಟಿಲೈಸರ್ಸ್ ಉಪಯೋಗಿಸಲ್ಲ, ತಿಪ್ಪಿ ಗೊಬ್ಬರನು ನಾವು ಬಳಕೆ ಮಾಡಲ್ಲ. ಇದು ಎರಡನೇ ಪಾಯಿಂಟ್. ಮೂರನೇದು ನೋ ಪೆಸ್ಟಿಸೈಡ್ಸ್, ಸಿಂಥೆಟಿಕ್ ಬೇಸ್ಡ್ ಕೆಮಿಕಲ್ ಪೆಸ್ಟಿಸೈಡ್ಸ್ ಯೂಸ್ ಮಾಡಲ್ಲ, ಪ್ಲಾಂಟ್ ಬೇಸ್ಡ್ ಅಥವಾ ಆನಿಮಲ್ ಬೇಸ್ಡ್ ಪೆಸ್ಟಿಸೈಡ್ಸ್ ಯೂಸ್ ಮಾಡಲ್ಲ. ನಾಲ್ಕನೇದು ನೋ ವೀಡಿಂಗ್, ಕಳೆ ನಿರ್ಮೂಲನೆ ಮಾಡಂಗಿಲ್ಲ, ವೀಡಿಸೈಡ್ಸ್ ಬಳಸಲ್ಲ. ಪೆಸ್ಟಿಸೈಡ್ಸ್ ಎಷ್ಟು ಡೇಂಜರ್ ಅದಕ್ಕಂತ ಹೆಚ್ಚಿಗೆ ಡೇಂಜರಸ್ ವೀಡಿಸೈಡ್ಸ್. ಆದ್ರೆ ಯಾರಿಗೂ ಅವೇರ್ನೆಸ್ ಅದಂದ್ರೆ ಇಲ್ಲೇ ಇಲ್ಲ ವೀಡಿಸೈಡ್ಸ್. ಇವು ನಾಲ್ಕು ಇಲ್ಲಂಗ್ ಮಾಡಿದ್ರೆ ಅದನ್ನ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರೀತಾರೆ. ಆ ಮೆಥಡ್ ಅಲ್ಲಿ ನಾವು ಫಾರ್ಮಿಂಗ್ ಮಾಡ್ತಾ ಇದ್ದೀವಿ. ಆಮೇಲೆ ನಾವು ಈ ತರ ಸಿಮೆಂಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇಲ್ಲ, ನ್ಯಾಚುರಲ್ ಬಿಲ್ಡಿಂಗ್. ನ್ಯಾಚುರಲ್ ಬಿಲ್ಡಿಂಗ್ ಅಂದ್ರೆ ಏನಂದ್ರೆ ನಮ್ಮ ಹತ್ತಿರ ಸುತ್ತಮುತ್ತ ಸಿಗ ನ್ಯಾಚುರಲ್ ಮೆಟೀರಿಯಲ್ಸ್ ಏನ್ ಸಿಗ್ತವೆ ಅದರಿಂದ ಕಟ್ಟೋದನ್ನ ನ್ಯಾಚುರಲ್ ಬಿಲ್ಡಿಂಗ್ ಅಂತ. ಇದೇನು ಹೊಸದಲ್ಲ, ಹಿಂದೆಲ್ಲ ಎಲ್ಲರೂ ಹಂಗೆ ಇದ್ದು. ಇಲ್ಲೇ ದಾವಣಗೆರೆಯಲ್ಲಿ ಹಳೆ ಊರಿಗೆ ಹೋದ್ರೆ ಕರೆ ಹಂಚಿನ ಮನೆಗಳಲ್ಲಿ ಕಾಣ್ತಾವೆ ಕೆಲವರು, ಅವೆಲ್ಲ ಇದೇ ಸ್ಟ್ರಕ್ಚರ್. ಈಗ ನಿಮ್ಮ ಬೇರೆ ಬೇರೆ ಊರು ಹಳ್ಳಿಯಿಂದ ಬಂದ್ರೆ ನಿಮ್ಮ ಊರುಗಳಲ್ಲೂ ಒಂದೊಂದಾದ್ರೂ ಸ್ಟ್ರಕ್ಚರ್ ಇರ್ಬೋದು ಇವತ್ತಿಗೂ, ಹೌದಾ? ಈಗ ಏನ್ ವ್ಯತ್ಯಾಸ? ಸಿಮೆಂಟ್ ಬಿಲ್ಡಿಂಗ್ ಲೈಫ್ ಎಷ್ಟು 50 ಅಂತ, ಮತ್ತೆ 60, 13 years, 70 ಇಲ್ಲ 100 years ಹಳೆಯ ಸಿಮೆಂಟ್ ಬಿಲ್ಡಿಂಗ್ ಇವತ್ತು ನೋಡಕ್ಕೆ ಇಲ್ಲೇ ಇಲ್ಲ. ಯಾಕಂದ್ರೆ 100 years ಇಂದ ಸಿಮೆಂಟ್ ಇರ್ಲಿಲ್ಲ. ಈಗ ಆದ್ರೆ ಎಲ್ಲರೂ